ತೇಜಸ್ವಿ ಸೂರ್ಯರವರು ನಮ್ಮ ಕರ್ನಾಟಕದ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಿದ್ದಾರೆ. ನಾಟ್ ಓನ್ಲಿ ಫಸ್ಟ್ ಟೈಮ್, ಹಲವಾರು ಸಂದರ್ಭಗಳಲ್ಲಿ ರಾಜ್ಯಕ್ಕೆ ದೇಶಕ್ಕೆ ಮುಜುಗರ ಆಗುವಂಥ ಅನೇಕ ಅಂಶಗಳನ್ನ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಬಹುತೇಕ ಗುರು ರಾಘವೇಂದ್ರ ಸಹಕಾರಿ ಬ್ಯಾಂಕಿನ ಹಗರಣ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಸುಮಾರು 2,000 ಕೋಟಿ ರೂಪಾಯಿಗಳ ಹಗರಣ ಇರ್ತಕ್ಕಂಥದ್ದು. ಬಹುತೇಕ ಇದಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗದಲೇ ಇರ್ತಕ್ಕಂಥ ತೇಜಸ್ವಿ ಸೂರ್ಯರವರು ಅನೇಕ ಸಂದರ್ಭಗಳಲ್ಲಿ ಅನೇಕ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡುವಂಥ ಪ್ರವೃತ್ತಿಯನ್ನು ಹಲವಾರು ಸಂದರ್ಭಗಳಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಅವರು ಟ್ರಂಪ್ರವ್ರನ್ನ ಬೇರೆ ಬೇರೆ ಕಾರಣಕ್ಕೆ ನಮ್ಮ ದೇಶದ ಪ್ರತಿನಿಧಿಯಾಗಿ ಅಮೇರಿಕಕ್ಕೆ ಭೇಟಿ ಕೊಟ್ಟು ಟ್ರಂಪ್ ಅವ್ರನ್ನ ಭೇಟಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅವರು ಅಧಿಕೃತವಾಗಿ ಟ್ರಂಪ್ರವ್ರನ್ನ ಭೇಟಿ ಮಾಡೋದಕ್ಕೆ ಯಾವುದೇ ಪೂರ್ವ ಕಾರ್ಯಕ್ರಮ ನಿಗದಿ ಇಲ್ಲದೇ ಇದ್ದರೂ ಸಹ ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಮತ್ತು ಪ್ರಧಾನಮಂತ್ರಿಗಳ ಹೆಸರನ್ನು ದುರುಪಯೋಗ ಮಾಡಿಕೊಂಡು ನನಗೆ ಪ್ರಧಾನಮಂತ್ರಿಗಳಿಂದ ಒಂದು ಆದೇಶ ಬಂದಿದೆ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಟ್ರಂಪ್ ಅವ್ರನ್ನ ಭೇಟಿ ಮಾಡೋದ ಪ್ರಯತ್ನವನ್ನು ಮಾಡಿದ್ರು. ತದನಂತರ ಅಮೇರಿಕಾದ ವೈಟ್ ಹೌಸ್ ಮಾಹಿತಿಯನ್ನು ತಗೊಂಡು ಭಾರತದಿಂದ ಅಂತಹ ಯಾವುದೇ ನಿರ್ದೇಶನ ಅವರಿಗೆ ಇಲ್ಲದೇ ಇರೋದ್ರಿಂದ ಬಹುತೇಕ ಅವರು ಮುಜುಗರದ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಅಮೇರಿಕ ಅಧ್ಯಕ್ಷರು ನಿರಾಕರಣೆ ಮಾಡಿದ್ರು ಅಂತೇಳಿ ಇಲ್ಲಿವರೆಗೂ ಬಂದಿರತಕ್ಕಂಥ ಮಾಹಿತಿ ಇದೆ. ಬಹುತೇಕ ಇದರಿಂದ ನಾಟ್ ಓನ್ಲಿ ಇಂಡಿಯಾ, ಕರ್ನಾಟಕದ ಒಂದು ಗೌರವವನ್ನು ಚ್ಯುತಿ ತರುವಂಥ ಕೆಲಸವನ್ನು ತೇಜಸ್ವಿ ಸೂರ್ಯರವರು ಮಾಡಿದ್ದಾರೆ. ನಾನು ಅವರಿಗೆ ವಿನಂತಿಯನ್ನು ಮಾಡ್ತೇನೆ. ಅನೇಕ ಸಂದರ್ಭಗಳಲ್ಲಿ ಅವರು ಮೌಲ್ಯಗಳ ಬಗ್ಗೆ ಮಾತಾಡ್ತಾರೆ, ಅನೇಕ ನೈತಿಕತೆಯ ವಿಷಯಗಳನ್ನ ಎತ್ತುತ್ತಾರೆ. ಅವರಿಗೆ ನಿಜಕ್ಕೂ ನೈತಿಕತೆ ಇದ್ದರೆ, ಮೌಲ್ಯಗಳ ಬಗ್ಗೆ ನಂಬಿಕೆ ಇದ್ದರೆ ಅವರು ಏನಕ್ಕೆ ಟ್ರಂಪ್ ಅವ್ರನ್ನ ಸುಳ್ಳು ಮಾಹಿತಿ ಕೊಟ್ಟು ಭೇಟಿ ಮಾಡುವಂಥ ಪ್ರಯತ್ನ ಮಾಡಿದ್ರು ಅನ್ನೋಂತಹ ಸತ್ಯವನ್ನು ಜನರ ಮುಂದೆ ಹೇಳಬೇಕು. ಅದರ ಜೊತೆಗೆ ಈ ದೇಶದ ಕರ್ನಾಟಕದ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತದಾರರ ಕ್ಷಮೆಯನ್ನು ಕೇಳಬೇಕಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಸನ್ಮಾನ್ಯ ತೇಜಸ್ವಿ ಸೂರ್ಯರವರಿಗೆ ಒತ್ತಾಯವನ್ನು ಮಾಡ್ತೇನೆ. ದಯಮಾಡಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನೀವೇನು ನೇರವಾದಂಥ ಹೇಳಿಕೆಗಳನ್ನ ಕೊಡ್ತೀರಾ, ಅದಕ್ಕೆ ಒಳಪಟ್ಟು ಇವತ್ತು ಭಾರತಕ್ಕೆ ಮಾಡಿರ್ತಕ್ಕಂಥ ಮುಜುಗರಕ್ಕೆ ತಾವು ಬೇಷತ್ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಒತ್ತಾಯವನ್ನು ಮಾಡ್ತೇನೆ.